ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಭೂಮಿಕಾ. ಇವತ್ತು ನಾನು ಇಷ್ಟು ಚೆನ್ನಾಗಿ ಬಿಸಿಲಲ್ಲಿ ಒಣಗ್ತಾ ಇರೋ ಕಾಫಿಗೆ ಮಳೆ ಬಂದರೆ ಏನೇನು ತೊಂದರೆ ಆಗುತ್ತೆ ಅನ್ನೋದನ್ನು ಹೇಳೋಣ ಅಂತ ಬಂದಿದ್ದೀನಿ. ಇಡೀ ವರ್ಷ ಈ ಕಾಫಿಗೋಸ್ಕರ ಕಾಫಿ ಬೆಳೆಗಾರರು 2 ರೌಂಡ್ ಗೊಬ್ಬರ, ಕಸಿ, ಚಿಗುರು, ಹಳ ಅಂತ ಕೆಲಸ ಮಾಡಿಸಿ ಇವಾಗ ಕಾಫಿ ಕುಯ್ಯೋ ಟೈಮಲ್ಲಿ ಕೆಜಿಗೆ 5ರಿಂದ 6 ರೂಪಾಯಿ ಕೊಟ್ಟು ಕಾಫಿ ಕುಯ್ಯಿಸಿ ಇನ್ನೇನು ಬೆಳೆದಿರೋ ಬೆಳೆ ಕೈಗೆ ಸಿಕ್ಕಿದೆ, ಅದನ್ನು ಚೆನ್ನಾಗಿ ಒಣಗಿಸಿ ಬಿಸಿಲಲ್ಲಿ ಒಣಗಿಸಿ ತೆಗೆದು ಗೋಡೌನಿಗೆ ಹಾಕಿಟ್ಕೊಳ್ಳೋಣ, ಅಲ್ಪ ಸ್ವಲ್ಪ ಖರ್ಚೆಲ್ಲ ಕಳೆದು ಲಾಭ ಮಾಡ್ಕೊಳ್ಳೋಣ ಅನ್ನೋ ಅಷ್ಟರಲ್ಲಿ ಮಳೆ ಬಂದರೆ ಆ ಕಾಫಿ ಬೆಳೆಗಾರನ ಪರಿಸ್ಥಿತಿ ಏನಾಗಬೇಡ. ಅಂತೂ ನೋಡಿ ಫ್ರೆಂಡ್ಸ್, ಮಳೆ ಸ್ಟಾರ್ಟ್ ಆಯಿತು ನಮ್ಮಲ್ಲಿ. ಏನೋ ಪುಣ್ಯ ನಾವು ಬೇಗ ಕಾಫಿನ ಗುಡ್ಡೆ ಮಾಡಿ ಮುಚ್ಚಿಟ್ಕೊಂಡ್ವಿ. ನಾವೇ ಆಗಿದ್ರೆ ಆಗ್ತಾ ಇರಲಿಲ್ಲ. ನಮ್ಮ ಮನೆ ಹತ್ರ ಗಾರೆ ಕೆಲಸ ಮಾಡೋರಿದ್ದರು, ಪಾಪ ಅವರು ಸ್ವಲ್ಪ ಹೆಲ್ಪಿಗೆ ಬಂದರು. ಹಾಗಾಗಿ ಬೇಗ ಗುಡ್ಡೆ ಮಾಡಿ ಕಾಫಿ ಎಲ್ಲ ಮುಚ್ಚಿಟ್ವಿ. ಬಟ್ ಬೇರೆ ಕಡೆ ತುಂಬ ಪ್ರಾಬ್ಲಮ್ ಆಗಿದೆ ಈ ಮಳೆಯಿಂದ. ನಮಗೆ 1 ಇಂಚ್ 70 ಸೆಂಟ್ ಬಂದರೂ ಕಾಫಿ ಏನು ತೊಳೆದು ಹೋಗಲಿಲ್ಲ. ಬಟ್ ಬೇರೆ ಕಡೆ ನೋಡಿ ಅವ್ರಿಗೆ ಪಾಪ ಗುಡ್ಡೆ ಮಾಡೋಕ್ಕೂ ಅವಕಾಶ ಸಿಕ್ಕಿಲ್ಲ, ಎಷ್ಟು ತೊಂದರೆ ಆಗಿದೆ ಅಂತ. ಈ ಮಳೆ ಬಂದಿದ್ದರಿಂದ ಕಾಫಿ ಬ್ಲಾಸಮ್ ಏನೋ ಚೆನ್ನಾಗಿ ಆಯಿತು. ನೋಡಿ ಎಷ್ಟು ಚೆಂದ ಅಲ್ವಾ ಕಾಫಿ ಹೂವು ನೋಡೋಕ್ಕೆ. ಈ ಹೂವಿನ ಘಮ ಸುವಾಸನೆ ಕೂಡ ಅಷ್ಟೇ ಚೆಂದ. ಬರೀ ನೋಡೋಕ್ಕಷ್ಟೇ ಅಲ್ಲ, ಅದರ ಸುವಾಸನೆ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಈ ಹೂವು ಪರಿಮಳ ಎಷ್ಟು ಚೆಂದ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ಈ ಹೂವು ನೋಡೋಕ್ಕೆ ಚೆಂದ ಇರ್ಬೋದು, ಬಟ್ ಕಾಫಿ ಗಿಡದಲ್ಲಿ ಹಣ್ಣು ಇನ್ನೂ ಇದ್ದಿದ್ದರಿಂದ ನಮಗೆ ತುಂಬಾ ತೊಂದರೆ ಆಯಿತು. ನೋಡಿ, ಈ ಥರ ಹಣ್ಣು ಜೊತೆಗೆ ಹೂವು ಒಟ್ಟಿಗೆ ಇದ್ದಾಗ ಈ ಹಣ್ಣನ್ನು ಕುಯ್ಲೇಬೇಕು, ನಾವು ಬಿಡೋ ಹಾಗಿಲ್ಲ. ಈ ವರ್ಷದ ಫಸಲದು ಕುಯ್ಯುವಾಗ ಏನಾಗುತ್ತೆ, ಹೂವು ಜೊತೆಗೆ ಬರುತ್ತೆ, ನೆಕ್ಸ್ಟ್ ಇಯರ್ ಫಸಲಿಗೆ ಎಫೆಕ್ಟ್ ಆಗುತ್ತೆ. ಅದೇ ರೀತಿ ಮಳೆ ಬಂದು ಉದುರಿರೋ ಅಂಥದ್ದು, ಅದು ಅಲ್ಲದೆ ಅದ್ರ ಜೊತೆಗೆ ಮಂಗಗಳು, ಕಬ್ಬೆಕ್ಕಿನ ಕಾಟ ಬೇರೆ ನಮಗೆ. ಮಂಗಗಳು ರೆಕ್ಕೆ ಮುರಿದು ಕಾಫಿ ಹಣ್ಣಿನ ರಸನ ಕುಡಿದು ಬೀಜನ ಕೆಳಗೆ ಹಾಕುವಂಥದ್ದು, ಕಬ್ಬೆಕ್ಕುಗಳು ಈ ರೀತಿ ಮಾಡೋ ಅಂಥದ್ದು. ಈ ರೀತಿ ನಮಗೆ ಕಬ್ಬೆಕ್ಕು ಮತ್ತು ಮಂಗಗಳಿಂದನೂ ತೊಂದರೆ ಆದಾಗ ಅದರಿಂದನೂ ಸ್ವಲ್ಪ ಲಾಸು. ಇದು ನೋಡಿ ಸೆಕೆಂಡ್ ರೌಂಡು ಮಳೆ ಮೋಡ ಆಗಿದ್ದು. ಇನ್ನೇನು ಮಳೆ ಬರುತ್ತೆ ಅಂತ ಆಗಿತ್ತು, ಅಷ್ಟರಲ್ಲಿ ಏನೋ ಪುಣ್ಯ ಕೆಲಸದ ಜನಗಳು ಇದ್ದಿದ್ದರಿಂದ ಬೇಗ ಕಾಫಿ ಎಲ್ಲ ಸ್ವಲ್ಪ ಗುಡ್ಡೆ ಮಾಡಿ ಮುಚ್ಚಿ ಇಟ್ಕೊಂಡ್ವಿ. ಅದು ಆದಮೇಲೆ ಇದು ಡ್ರೈ ಆಗಿದ್ದಂಥ ಕಾಫಿನ ಕಸ ಕಡ್ಡಿ ಎಲ್ಲ ಹೆರ್ಕಿ ಮೂಟೆ ಮಾಡಿಸಿ ಒಳಗೆ ಹಾಕ್ಸಿದ್ವಿ. ಇನ್ನೂ ಕೂಡ ಸ್ವಲ್ಪ ಡ್ರೈ ಆಗಲಿಕ್ಕಿದೆ, ಮೂಟೆ ಮಾಡಿಸ್ಲಿಕ್ಕಿದೆ. ಇದು ನೋಡಿ ಏನು ಬ್ಲಾಸಮ್ ಆಗಿತ್ತು ಮಳೆಯಿಂದ ಆ ಹೂವು ಈ ರೀತಿ ಈ ಸ್ಟೇಜಲ್ಲಿದೆ. ಇದಕ್ಕೆ ಇವಾಗ ಈ ಕಾಫಿ ಸೆಟ್ ಆಗಬೇಕು ನೆಕ್ಸ್ಟ್ ಇಯರ್ ನಮ್ಮ ಫಸಲಿಗೆ ಅಂದರೆ ಮಳೆ ಅವಶ್ಯಕತೆ ತುಂಬ ಇದೆ. ಇನ್ನೊಂದು 8-10 ದಿವಸ ಕಳೆದು ಮಳೆ ಬಂದರೆ ತುಂಬಾ ಒಳ್ಳೆಯದು. ಈಗ ಫಸ್ಟು ಮಳೆ ಬಂದಾಗ ಏನಾಗಿದೆ, 75-80% ಅಷ್ಟು ಹೂ ಬ್ಲಾಸಮ್ ಆಗಿದೆ. ಇನ್ನೂ ನೋಡಿ 20-25% ಅಷ್ಟು ಹೂ ಇನ್ನೂ ಬ್ಲಾಸಮ್ ಆಗೋಕ್ಕಿದೆ. ಈ ಕಾಫಿ ಸೆಟ್ ಆಗಬೇಕು ಅಂದರೆ ಮಳೆ ಅವಶ್ಯಕತೆ ಇದೆ. ನೋಡೋಣ ಮಳೆ ಬರುತ್ತಾ ಅಂತ. ಮಳೆ ಬರಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗೋದಿಲ್ಲ, ಸ್ಪ್ರಿಂಕ್ಲರ್ ಮಾಡಲೇಬೇಕಾಗತ್ತೆ. ಸ್ಪ್ರಿಂಕ್ಲರ್ ಮಾಡಬೇಕು ಅಂತ ಅಂದರೆ ಕರೆಂಟ್ ಮೋಟರ್ಸ್ ಯೂಸ್ ಮಾಡಬೇಕು, ಇಲ್ಲ ಡೀಸೆಲ್ ಮೋಟರ್ಸ್ ಯೂಸ್ ಮಾಡಬೇಕು. ಅದರದ್ದು ಚಾರ್ಜಸ್ ಖರ್ಚು ತುಂಬ ಬರುತ್ತೆ. ಇನ್ನು 1 ವರ್ಷ ಇದ್ದ ಕಾಫಿ ಫಸಲು ಮುಂದಿನ 2 ವರ್ಷ ನಮಗೆ ಸಿಗೋದಿಲ್ಲ. 1 ವರ್ಷ ಕಡಿಮೆ ಇರುತ್ತೆ, 1 ವರ್ಷ ಜಾಸ್ತಿ ಇರುತ್ತೆ, ವೇರಿಯೇಷನ್ ಆಗುತ್ತೆ. ಇಷ್ಟು ಪ್ರಾಬ್ಲಮ್ಸ್ ಇದೆ ಕಾಫಿ ಬೆಳೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ನನ್ನ ಚಾನಲ್ನ. ಥ್ಯಾಂಕ್ ಯು.